ನಮಸ್ತೆ ಪ್ರಿಯ ವೀಕ್ಷಕರೇ, ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಲಿದ್ದಾರೆ ಹರೀಶ್ ಆರ್ ಅವರು. ಬೈ ಎಜುಕೇಶನ್ ಈಸ್ ಅ ಮ್ಯಾನೇಜ್ಮೆಂಟ್ ಅಂಡ್ ಲಾ ಪ್ರೊಫೆಷನಲ್. ಅದಷ್ಟೇ ಅಲ್ಲ, ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್, ಹೀಗೆ ಬೇರೆ ಬೇರೆ ರೋಲ್ಸ್ ಅಲ್ಲಿ ಇದ್ದಾರೆ. ಅವರು ನೋಡದೇ ಇರೋ ಇಂಡಸ್ಟ್ರಿನೇ ಇಲ್ಲ ಅಂತ ಹೇಳ್ಬೋದು. ಎಜುಕೇಶನ್ ಆಗಿರ್ಬೋದು, ಮೀಡಿಯಾ, ಕಾರ್ಪೊರೇಟ್, ಹಾಸ್ಪಿಟಾಲಿಟಿ, ಪ್ರತಿ ಇಂಡಸ್ಟ್ರಿಯಲ್ಲೂ ಒಂದು ರೌಂಡ್ ಹಾಕೊಂಡ್ ಬಂದಿದ್ದಾರೆ. ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ ಇದ್ದಾರೆ, ಲೈಕ್ ಸಿಇಒ, ಅಡ್ಜುಡಿಕೇಟರ್, ಚೇರ್ಮನ್, ವೈಸ್ ಚೇರ್ಮನ್, ವೈಸ್ ಪ್ರೆಸಿಡೆಂಟ್. ಒಂಥರ ಇಂಡಸ್ಟ್ರಿ ಆಲ್ ಇಂಡಸ್ಟ್ರಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಅವ್ರ ಸ್ಪೆಷಾಲಿಟಿ ಏನಂದ್ರೆ, ಅವ್ರು ಎಲ್ಲೇ ಹೋದ್ರು ಆ ಇಂಡಸ್ಟ್ರಿಯಲ್ಲಿ ಅವ್ರದೇ ಆದಂತ ಒಂದು ಚಾಪ್ ಹಾಕಿ ಬರ್ತಾರೆ. ಇನ್ಕ್ಲೂಡಿಂಗ್ ಮಾರುತಿ ಸೇಲ್ಸ್ ಇಂದ ಹಿಡಿದು ಎಜುಕೇಶನ್ ಸೆಕ್ಟರ್ ಇಂದ ಹಿಡಿದು ಎಲ್ಲಾ ಸೆಕ್ಟರ್ ಅಲ್ಲೂ ಈಸ್ ಅನ್ ಎಕ್ಸ್ಪರ್ಟ್. ಇವರ ಸಾಧನೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು, ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್ ಮತ್ತು ಹಲವಾರು ಪ್ರಶಸ್ತಿಗಳು. ಹರೀಶ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಹರೀಶ್ ಸರ್, ನೀವು ಕನ್ಸಲ್ಟೇಷನ್ಸ್ ಬಗ್ಗೆ ನಾವು ಯಾವಾಗಲೂ ಮಾತಾಡ್ತಾ ಇರ್ತೀರಿ. ನೀವು ಹೇಳ್ತಾ ಇರ್ತೀರಾ ಕನ್ಸಲ್ಟೇಷನ್ಸ್ ಕಾನ್ಫಿಡೆನ್ಷಿಯಲ್ಲು, ಅಲ್ಲಿ ನಡೆಯೋದು ನಾನು ಹೇಳಲ್ಲ ಅಂತ. ಬಟ್ ನಿನ್ನೆ ಒಂದು ಪ್ರಸಂಗ ನಡೀತು. ಪಾಪ ಒಬ್ಬರು ಪರ್ಸನ್ ಬಂದಿದ್ರು, ನಿಮ್ಮನ್ನ ಮೀಟ್ ಮಾಡಕ್ ಮುಂಚೆ ಭಾರಿ ಟೆನ್ಷನ್, ಒಂಥರ ಡಿಪ್ರೆಸ್ಡ್ ಒಂದು ಸ್ಟೇಟ್ ಅಲ್ಲಿ ಇದ್ರು. ಹೋಗ್ಬೇಕಾದ್ರೆ ನಕ್ಕೊಂಡು ನಮಸ್ತೆ ಸರ್ ಅಂತ ಭಾರಿ ಹ್ಯಾಪಿಯಾಗಿ ಹೋದ್ರು. ಅದೇನ್ ನಡೀತು ಒಂಚೂರು ತಿಳ್ಕೊಳ್ಳೋಕೆ ಕುತೂಹಲ ಸರ್ ನಮ್ಗೆ. ಅದೇನಾದ್ರು ಗೊತ್ತಾ, ಕನ್ಸಲ್ಟೇಷನ್ ಮುಕ್ತವಾಗಿ ನಡೆಯುವಂಥ ವಿಚಾರಗಳು ಜನರಲ್ ಆಗಿ ಹೇಳ್ತೀನಿ. ಆ ವ್ಯಕ್ತಿ ಪಾಪ ಒಂದು ಒಳ್ಳೆ ಟಾಪ್ ಕಂಪ್ನಿಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಹೆಡ್. ಅವರು ನೋವನ್ನ ಹೇಳ್ಕೊಳ್ತಾ ಇದ್ರು. ಸುಮಾರು ಒಂದು 15 ವರ್ಷದಿಂದ ಅದೇ ಫೀಲ್ಡಲ್ಲಿದ್ದಾರೆ. ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಚಾಲೆಂಜಸ್ ತುಂಬ ಇರುತ್ತೆ, ಸ್ಟ್ರಗಲ್ ತುಂಬ ಇರುತ್ತೆ. ಇವತ್ತು ಈ ಎಪಿಸೋಡು ನೀವು ಕೆಲವು ಪ್ರಶ್ನೆಗೆ ಮೈಂಡಲ್ಲಿ ಇಟ್ಕೊಂಡು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಯಾರ್ಯಾರು ಇನ್ಶೂರೆನ್ಸಲ್ಲಿದ್ದೀರಾ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿದ್ದೀರಾ, ಫಾರ್ಮಲ್ಲಿ ತುಂಬ ಚಾಲೆಂಜಿಂಗ್ ಟಾಸ್ಕ್ ಅದು, ಮೆಡಿಕಲ್ ರೆಪ್ ಇದ್ದೀರಾ, ಸೊ ಎನಿ ಫೀಲ್ಡ್ ಆಫ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸಲ್ಲಿ ಇರೋರಿಗೆ ನಾನು ಕೊಡುವಂಥ ಈ 10 ಪಾಯಿಂಟ್ಸ್ಗಳನ್ನ ಅಳವಡಿಸ್ಕೊಂಡ್ಬಿಟ್ರೆ ಯು ವಿಲ್ ಬಿ ದ ನಂಬರ್ 1 ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಪರ್ಸನ್. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಜ ಹೇಳ್ಬೇಕಂದ್ರೆ ಜಾಬ್ ಪ್ರೊಫೈಲಲ್ಲಿ ತುಂಬ ಸ್ಪಿರಿಚುವಲ್ಲು, ಡಿವೈನ್ ಓರಿಯೆಂಟೆಡ್ ಪ್ರೊಫೆಷನ್ನು ಈಸ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್. ಯಾಕೆ ಅಂದರೆ ಆ ವ್ಯಕ್ತಿ ಹಗಲು ರಾತ್ರಿ ದುಡಿದು ಬರೋವಂಥ ಇನ್ಕಮ್ನ ಕಂಪ್ನಿ ತಂದು ಕೊಟ್ಟಿದ್ದನ್ನು ಆ ಕಂಪ್ನಿ ಸರ್ವೈವಲ್ ಅಲ್ಲದೆ, ಅಲ್ಲಿರುವಂಥ ಎಂಪ್ಲಾಯ್ ಸರ್ವೈವಲ್ ಅಲ್ಲದೆ ದೇಶ ಎಕಾನಮಿ ಡೆವಲಪ್ ಆಗಬೇಕು ಅಂದರೆ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಪರ್ಸನ್ ಇಲ್ಲ ಅಂದರೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಬಟ್ ಜನಕ್ಕೆ ಏನಂದರೆ ಮಾರ್ಕೆಟಿಂಗ್ ಸೇಲ್ಸ್ ಅಂದರೆ ಡೋರ್ ಟು ಡೋರ್ ಸೇಲ್ಸ್ ಅಂತಾರೆ. ಡೋರ್ ಟು ಡೋರ್ ಸೇಲ್ಸ್ ಒಂದೇ ಅಲ್ಲ, ಎಲ್ಲರೂ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿಲ್ಲ ಇದು ಮಾರ್ಕೆಟಿಂಗು ಅಂತ. ಸೊ ಇಲ್ಲಿ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಪ್ರೊಫೆಷನಲ್ಲಿ ಇರಬೇಕು ಅಂದರೆ 10 ಗುಣಗಳನ್ನ ಅಳವಡಿಸ್ಕೋಬೇಕು ಅಂದೆಲ್ಲ. ಮೊಟ್ಟ ಮೊದಲನೇದಾಗಿ ಮ್ಯಾಗ್ನೆಟ್ ಆಗಿರಬೇಕು, ಅಂದರೆ ಮ್ಯಾಗ್ನೆಟೈಸ್ ಆಗಿರಬೇಕು. ಏನು ಮ್ಯಾಗ್ನೆಟೈಸ್ ಅಂದರೆ, ಆ ವ್ಯಕ್ತಿ ನೋಡಿದ ಕೂಡಲೇ ಜನ ಅಟ್ರ್ಯಾಕ್ಟ್ ಆಗಬೇಕು, ಹಂಗಿರ್ಬೇಕು ವ್ಯಕ್ತಿತ್ವ. ಬ್ಯೂಟಿಫುಲ್ ಎಕ್ಸಾಂಪಲ್ ಅಂದರೆ ಇಸ್ಕಾನಲ್ಲಿ ಇರುವಂತಹ ಡೆಡಿಕೇಟೆಡ್ ಮಾಂಕ್ಸ್ಗಳಿದಾರಲ್ಲ, ದೇ ಆರ್ ಆಲ್ ಕೋರ್ ಡೆಡಿಕೇಟೆಡ್ ಮಾರ್ಕೆಟಿಂಗ್ ಪ್ರೊಫೆಷ್ನಲ್. ಬಟ್ ಮಾರ್ಕೆಟಿಂಗ್ ಅಂತ ಅವ್ರು ಮಾಡಲ್ಲ, ಸೇವಾ ಮನೋಭಾವ ಇರುತ್ತವರು. ನೀವು ಅವ್ರ ಮಕ್ಕದಲ್ಲಿ ನೋಡಿ, ಒಂದು ತೇಜಸ್ಸು ಕಳೆ ಇರುತ್ತೆ. ಅವ್ರು ಯಾರೇ ಅಪ್ರೋಚ್ ಮಾಡಿದ್ರು ಎದುರುಗಡೆ ಇರೋರು ಅವ್ರು ಏನಂತಾರೆ ಅದು ಕೇಳಿಸ್ಕೊಳ್ತಾರೆ. 99% ಕ್ಲೋಸಿಂಗ್ ಪಾಸಿಟಿವ್ ಇರುತ್ತೆ. ಇವತ್ತು ಅಕ್ಷಯ ಪಾತ್ರ ಸ್ಕೀಮ್ ಇರ್ಬೋದು, ಅದ್ಭುತವಾದ ಟೆಂಪಲ್ ಕನ್ಸ್ಟ್ರಕ್ಷನ್ಗೆ ಎಕ್ಸ್ಪೆನ್ಸಸ್, ಅವನ್ನೆಲ್ಲ ಯಾರು ತರೋದು ಗೊತ್ತಾ? ಇದೇ ಮಾಂಕ್ಸ್. ದೇ ಡೂ ಮಾರ್ಕೆಟಿಂಗ್ ಆನ್ ವಾಟ್ ಬೇಸಿಸ್ ದೇ ಡೂ ಅಂದರೆ ವಿತ್ ಲವ್ ಫಾರ್ ಕೃಷ್ಣ, ವಿತ್ ಲವ್ ಟುವರ್ಡ್ಸ್ ದೇರ್ ಗುರು, ವಿತ್ ಲವ್ ಫಾರ್ ದಿ ಆರ್ಗನೈಸೇಷನ್. ಸೊ ಏನೇಳೆ ಪ್ರಾಡಕ್ಟು, ಸರ್ವೀಸಸ್ಸು ಮತ್ತು ಆರ್ಗನೈಸೇಷನಲ್ಲಿ ಇರುವಂಥ ಒಂದು ಲವ್ ಮೇಲೆ ಅವ್ರು ಕಂಪ್ಲೀಟಾಗಿ ಡೆಡಿಕೇಟ್ ಮಾಡ್ತಾರೆ. ಜೊತೆಲಿ ಡೈಲಿ ರಿಚುವಲ್ ಅಂತ ಇರಬೇಕು. ಏನು ರಿಚುವಲ್ ಅಂದರೆ ನೋಡಿ, ಅವ್ರ ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಎದ್ದೇಳ್ತಾರೆ, ಮ್ಯಾಂಡೇಟ್ರಿ ಇಷ್ಟು ಜಪಾನ್ ಮಾಡೇ ಮಾಡ್ತಾರೆ. ಸೊ ಫುಲ್ ಡೇ ಅವರು ಫಿಸಿಕಲಿ, ಮೆಂಟಲಿ ಎಲ್ಲನೂ ಪ್ರಿಪೇರ್ ಆಗಿ ದೆನ್ ದೇ ವಿಲ್ ಕಮ್ ಟು ದ ಫೀಲ್ಡ್. ಎವ್ರಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಪರ್ಸನ್ ಪ್ರತಿದಿನವೂ ಒಂದು ಬ್ಯಾಟಲ್ ಹೋದಂಗೆ. ಸೊ ನೀವು ಪ್ರಿಪೇರ್ ಆಗಿರ್ಬೇಕು. ಏನು ಪ್ರಿಪರೇಷನ್ ಅಂದರೆ,
ಬ್ರಹ್ಮ ಮುಹೂರ್ತದಲ್ಲಿ ಹೇಳೋಕ್ಕಾಗದವರು ಪರವಾಗಿಲ್ಲ, ಅಟ್ಲೀಸ್ಟ್ ವಿತಿನ್ 6 ಒಳಗಡೆ ಎದ್ದುಬಿಟ್ಟು ಯು ಹ್ಯಾವ್ ಟು ಸ್ಪೆಂಡ್ ಮಿನಿಮಮ್ 40 minutes ಫಾರ್ ಯುವರ್ ಫಿಸಿಕಲ್ ಎಕ್ಸಸೈಸ್. ದೆನ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಲೈಕ್ ಜಪ ಇರ್ಬೋದು, ಧ್ಯಾನ ಇರ್ಬೋದು, ಆಮೇಲೆ ಕೆಲವೊಂದು ಯೋಗಾಸನ, ಪ್ರಾಣಾಯಾಮ, ಇವನ್ನೆಲ್ಲ ಏನಕ್ಕೆ ಮಾಡಬೇಕು ಅಂದರೆ ಇಟ್ ಈಸ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ಯುವರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸಕ್ಸಸ್. ಅದಾದಮೇಲೆ ಫುಲ್ ಪಾಸಿಟಿವ್ ಆಗಿ ಟುಡೇ ಈಸ್ ಮೈ ಡೇ, ಐ ಆಮ್ ಗೋಯಿಂಗ್ ಟು ವಿನ್ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಹೊರಗಡೆ ಬಂದಾಗ 99% ಗೆದ್ದಂಗೆ. ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಗ್ರೋತ್ ಓರಿಯೆಂಟೆಡ್ ಮೈಂಡ್ ಇರಬೇಕು. ಯಾಕೆ ಗ್ರೋತ್ ಓರಿಯೆಂಟೆಡ್ ಮೈಂಡ್ ಅಂದರೆ, ಯೂಶ್ವಲಿ ಕಂಪ್ನಿ ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ, ಆ ಟಾರ್ಗೆಟ್ನ ಅಚೀವ್ ಮಾಡಿಬಿಟ್ಟು ನಾನು ಗೆದ್ದೆ, ನನಗೆ ಈ ತಿಂಗಳು ಸಂಬಳ ಇನ್ಸೆಂಟಿವ್ ಬಂತು ಅಂತ ಕೂತ್ಕೋಬಾರ್ದು. ಕಂಪ್ನಿ ಟಾರ್ಗೆಟ್ಗೂ ನೀವು ಸೆಲ್ಫ್ ಡಿಕ್ಲೇರ್ಡ್ ಟಾರ್ಗೆಟ್ಗೂ ಅಜಗಜಾಂತರ ವ್ಯತ್ಯಾಸ ಇರಬೇಕು. ಉದಾಹರಣೆಗೆ ಕಂಪ್ನಿ ಮಂತ್ಲಿ ಟಾರ್ಗೆಟ್ ಒಂದು 10 lakhs ಕೊಟ್ಟಿದ್ದಾರೆ, ಇಂಟು 10 ನಿಮ್ಮ ಟಾರ್ಗೆಟ್ ಇರಬೇಕು. ಆ ಇಂಟು 10 ನಿಮ್ಮ ಟಾರ್ಗೆಟ್ನ ರೀಚ್ ಮಾಡೋದಕ್ಕೆ ನಿಮ್ಮ ಮೈಂಡು ಗ್ರೋತ್ ಓರಿಯೆಂಟೆಡ್ ಇರಬೇಕು. ಅಕಸ್ಮಾತ್ ನೀವು 1 crore ಮಾಡಿಬಿಟ್ರೆ ಈ ಮಂತು, ನೆಕ್ಸ್ಟ್ ಮಂತ್ 1 crore ಅಲ್ಲ, ಮತ್ತೆ ಇನ್ಕ್ರೀಸ್ ಮಾಡಬೇಕು. ಎವ್ರಿ ಮಂತ್ ನೀವು ಸೆಲ್ಫ್ ಟಾರ್ಗೆಟ್ ಕೊಟ್ಬಿಟ್ಟು ಹೋಗ್ತಿದ್ರಿ, ಏನಾಗುತ್ತೆ, ನಿಮ್ಮ ಮೈಂಡು ಗ್ರೋತ್ ಓರಿಯೆಂಟೆಡ್ ಇರುತ್ತೆ. ನಮ್ಮಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಟಾರ್ಗೆಟ್ ಮಾಡಿದೆ, ಏನೋ ಲಕ್ಕಿಲೋ ಫಸ್ಟ್ ವೀಕಲ್ಲಿ ಆಗೋಗ್ಬಿಡ್ತು, ಮಿಕ್ಕಿದ ದಿನ ಇರ್ತದೆ, ನಿಮ್ಮ 2-3 weeks ರಿಲ್ಯಾಕ್ಸಾಗಿ ಕೂತ್ಬಿಡ್ತಾರೆ. ದಟ್ ಈಸ್ ದ ಮೇಜರ್ ಮಿಸ್ಟೇಕ್, ಬಿಕಾಸ್ ಎವ್ರಿ ಡೇ ಇಸ್ ನಾಟ್ ಎ ಸಂಡೇ. ಸೊ ಈ ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೋಬೇಕು. ಇದು 2ನೇದು. 3ನೇದು ವೆರಿ ಇಂಪಾರ್ಟೆಂಟು, ಇವರು ಎಕ್ಸಿಕ್ಯೂಷನ್ ಇರ್ತಲ್ಲ, ರಿಲೆಂಟ್ಲೆಸ್ ಆಗಿ ಎಕ್ಸಿಕ್ಯೂಷನ್ ಮಾಡಬೇಕು. ಯಾಕೆ ಆ ಥರ ಮಾಡಬೇಕು ಅಂದರೆ, ಟಾರ್ಗೆಟ್ ಜಾಸ್ತಿ ಹಾಕೊಂಡ್ಮೇಲೆ ಆ್ಯಕ್ಷನ್ ಹೆಂಗಿರ್ಬೇಕು ಅಂತ ಫೈರ್ ಇರಬೇಕು, ಕಾಡ್ಗಿಚ್ಚಂಗಿರ್ಬೇಕು ನಮ್ಮ ಆ್ಯಕ್ಷನ್ನು. ಹೆಂಗಿರ್ಬೇಕು, ಬೆಳಗ್ಗೆಯಿಂದ ನೈಟ್ ಒಳಗಡೆ ನೀವು ಏನೇನು ಫುಲ್ಫಿಲ್ ಮಾಡಬೇಕು ಅದನ್ನು ಫುಲ್ಫಿಲ್ ಮಾಡಲೇಬೇಕು, ಬಟ್ ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ಪ್ಯಾಷನ್ ಬೇಸ್ಡ್ ಇರಬೇಕು. ಡೈರಿ ಅನ್ನೋದನ್ನ ಮೇಂಟೈನ್ ಮಾಡಲೇಬೇಕು, ದೋಸ್ ಹೂ ಆರ್ ಇನ್ ದ ಫೀಲ್ಡ್ ಆಫ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್. ಆಮೇಲೆ ಎವ್ರಿ ಅವರ್ ಏನಾಯಿತು ಏನಾಗಿಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಅವತ್ತಿಂದ ಏನು ಎಫರ್ಟ್ಸ್ ಇದೆ, ಆ ಎಫರ್ಟ್ಸ್ನ ನೀವು ಮಾರ್ಕೆಟ್ ಬೆಳಗ್ಗೆ ಹಾಕೊಳ್ತಾರೆ ಹಿಂಗೆ ಟಾರ್ಗೆಟು, ಅದಕ್ಕಿಂತ ಸ್ವಲ್ಪ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಬಟ್ ಪ್ರೆಷರಿಂದ ಮಾಡಬೇಡಿ, ಪ್ಲೆಷರಿಂದ ಮಾಡಬೇಕು. ಈ ನಿಟ್ಟಿನಲ್ಲಿ ಹೋಗ್ತಾ ಇದ್ರೆ ಗ್ರೋತ್ ಅವನಿಗೆ ಗ್ಯಾರಂಟಿ ಆಗುತ್ತೆ. ನಮ್ಮಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ, ಯಾರೊಬ್ರು ಬರ್ತಾರೆ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ, ನೋಡ್ತಾ ಆ್ಯಕ್ಷನ್ಗೆ ಹೋಗಲ್ಲ. ಎಲ್ರಿಗೂ ಗೋಲ್ ಇದೆ, ಎಲ್ಲರೂ ಶ್ರೀಮಂತ ಆಗಬೇಕು, ಎಲ್ಲರೂ ಚೆನ್ನಾಗಿರ್ತದೆ, ಗೋಲ್ ಬರೆಯುವಾಗ ತುಂಬ ಚೆನ್ನಾಗಿರ್ತದೆ, ಈ ಮಂತ್ 1 crore ಮಾಡಬೇಕು ಅಂತ. ಬಟ್ ಆ್ಯಕ್ಷನ್ನು ರಿಲೆಂಟ್ಲೆಸ್ ಆಗಿರಬೇಕು. ಇತ್ತು ಅಂದರೆ ಮಾತ್ರ ಅವನು ರೀಚ್ ಆಗ್ತಾನೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಹಂಗರ್ ಫಾರ್ ಮಾಸ್ಟರಿ. ಹಸುವು ಹೆಂಗಿರಬೇಕು ಅಂದರೆ, ಅವನು ಯಾವುದೇ ಫೀಲ್ಡಲ್ಲಿದ್ದರೂ ಅವ್ನು ಮಾಸ್ಟರ್ ಆಗಿರ್ಬೇಕು. ಅದು ಕೇವಲ ಟ್ರೈನಿಂಗಿಂದ ಮಾತ್ರ ಸಾಧ್ಯ. ಇವಾಗ ನಮ್ಮ ಸ್ಕೂಲ್ ಕಾಲೇಜಲ್ಲಿ ಎಲ್ಲೆಲ್ಲಿ ಕೊಡ್ತಾರೆ, ಟ್ರೈನಿಂಗೇ ಇಲ್ಲ. ಸೊ ದೇ ಹ್ಯಾವ್ ಟು ಬಿ ಎ ಸ್ಟೂಡೆಂಟ್ ಲೈಫ್ ಲಾಂಗ್. ನಾನು ಇದನ್ನು ಮಾರ್ಕೆಟಿಂಗ್ ಸೇಲ್ಸ್ ಅಲ್ಲ, ಪ್ರತಿಯೊಬ್ಬನೂ ತನ್ನ ಫೀಲ್ಡಲ್ಲಿ ಡೆವಲಪ್ ಆಗಬೇಕಂದ್ರೆ ಟ್ರೈನಿಂಗ್ ವುಡ್ ಪ್ಲೇ ಮೇಜರ್ ರೋಲ್. ಈಗ ನೋಡಿ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ನೋಡು, ಎಲ್ರಿಗೂ ಇದು ಒಬ್ಬರೊಬ್ರಿಗೆ ಒಂದೊಂದು ಏರಿಯಾ ಕೊಡ್ತಾರೆ. ಏರಿಯಾದಲ್ಲಿ ಹೋಗುವಾಗ ಅವ್ನು ಎಷ್ಟು ನಾಲೆಜ್ ಇರಬೇಕಂದ್ರೆ, ಟ್ರೈನಿಂಗ್ ಹೆಂಗೆ ತೊಗೊಂಡಿರ್ಬೇಕಂದ್ರೆ, ಆ ಏರಿಯಾದಲ್ಲಿ ಜನ ಯಾವ ಥರ ಇರ್ತಾರೆ, ಬ್ಯಾಕ್ಗ್ರೌಂಡ್ ಏನು, ಡೋಂಟ್ ಮಿಸ್ಟೇಕ್, ರಿಲಿಜನ್ ಬ್ಯಾಕ್ಗ್ರೌಂಡು ಬೇಕು, ಕ್ಯಾಸ್ಟ್ ಬ್ಯಾಕ್ಗ್ರೌಂಡು ಬೇಕು, ಅದಲ್ದೆ ಅವ್ನು ಇನ್ಕಮ್ ಬ್ಯಾಕ್ಗ್ರೌಂಡೂ ಬೇಕು, ಅವ್ನು ಬಂದಿರೋವಂಥ ಹಿಂದೆ ಏನೇನಿದೆ ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಎಲ್ಲನೂ ತಗೊಂಡು ಪೊಲಿಟಿಕಲು, ಸೋಷಲು, ಎಕನಾಮಿಕಲು ಪ್ರತಿಯೊಂದ್ರ ಮೇಲೆ ಇವನು ಕಸ್ಟಮೈಸ್ಡ್ ಆಗಿ ಮಾತಾಡಬೇಕು ಹೊರತು ಬರೀ ನನ್ನ ನಾಲೆಜ್ ಇದೆ ಪ್ರಾಡಕ್ಟ್ ಇದೆ ಅದನ್ನು ಮಾತ್ರ ನಾನು ಹೋಗಿ ಸೇಲ್ ಮಾಡ್ತೀನಿ ಆಗಲ್ಲ. ಅವ್ರಿಗೆ ಹೆಂಗೆ ಬೇಕು ಹಂಗೆ ಕಸ್ಟಮೈಸ್ ಆಗಬೇಕು. ಒಂದು ಪಾರ್ಟು. ಸೆಕೆಂಡ್ ಪಾರ್ಟು, ನಾನು ಹೇಳ್ದಲ್ಲ, ಎವ್ರಿ ಡೇ ಇಸ್ ನಾಟ್ ಎ ಸಂಡೇ. ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ, ರಿಜೆಕ್ಷನ್ಸ್ಗಳು ಆಗ್ತಾ ಇರ್ತೈತೆ, ಫೇಲ್ಯೂರ್ಗಳು ಆಗ್ತಾ ಇರುತ್ತೆ. ಈ ರಿಜೆಕ್ಷನ್ಸು, ಫೇಲ್ಯೂರು ಪ್ರತಿಯೊಂದನ್ನು ನಾನು ಆವಾಗಲೇ ಗ್ರೋತ್ ಓರಿಯೆಂಟೆಡ್ ಆಗಿಯೇ ತಗೋಬೇಕು, ಪಾಸಿಟಿವ್ ಆಗಿಯೇ ತಗೊಂಡು ನಾವು ಹೋಗಬೇಕು. ಅಂದರೆ ಟ್ರೈನಿಂಗ್ ಈಸ್ ರಿಕ್ವೈರ್ಡ್. ಅದನ್ನು ಫೇಸ್ ಮಾಡಬೇಕಲ್ಲ, ತುಂಬ ಚಾಲೆಂಜಸ್ ಇರುತ್ತೆ. ಆದರೆ ಒಂದು ವಿಚಾರ ಹೇಳ್ತೀನಿ, ಈ ಫೀಲ್ಡಲ್ಲಿ ಬಂದಾಗ ಸೆಲ್ಫ್ ಡೆವಲಪ್ಮೆಂಟ್ ಆಗುತ್ತೆ. ಲೈಫಲ್ಲಿ ಇಂಪಾಸಿಬಲ್ ಅನ್ನೋದು ಏನೂ ಇರಲ್ಲ, ಓನ್ಲಿ ಫಾರ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಪರ್ಸನ್. ಯಾಕಂದರೆ ವಿ ಹ್ಯಾವ್ ಟು ಇಂಟ್ರ್ಯಾಕ್ಟ್ ವಿತ್ ದ ಪೀಪಲ್, ವಿತ್ ಎಲ್ಲ ರಿಲೇಷನ್ಶಿಪ್ ಸಮಸ್ಯೆಗಳು, ಮ್ಯಾರೇಜ್ ಇರ್ಬೋದು, ಅಥವಾ ಪೇರೆಂಟ್ಸ್ ಇರ್ಬೋದು, ಚಿಲ್ಡ್ರನ್ಸ್ ಇರ್ಬೋದು.
ಮಾರ್ಕೆಟಿಂಗ್ ಸೇಲ್ಸ್ ಅವನಿಗೆ ರಿಲೇಷನ್ಶಿಪ್ ಪ್ರಾಬ್ಲಮೇ ಬರಲ್ಲ. ಯಾಕಂದರೆ ಎಲ್ಲರದ್ದು ಚೆನ್ನಾಗಿ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾನೆ ಅವನು. ಸೊ ಫ್ಯಾಮಿಲಿಗೂ ಬರಲ್ಲ, ಹಿಂಗೂ ಬರಲ್ಲ. ಸೊ ಈ ಥರ ಒಂದೊಂದೇ ಗುಣಗಳನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ಆ ವಿಚಾರವಾಗಿ ಇನ್ನು ಮಿಕ್ಕಿದ ವಿಚಾರಗಳು ಹೇಳ್ತೀನಿ ನಿಮಗೆ. ಸೊ ಅಂದರೆ ಈಗ ಒಂದು ಮಾರ್ಕೆಟಿಂಗ್ ಅನ್ನೋದು ಎಲ್ಲರಿಗೂ ಬೇಕು ಸರ್. ನಮ್ಮ ಲೈನ್ ಆಫ್ ವರ್ಕಲ್ಲಿ ಇದಿರೋ ಇಲ್ವೋ ನಮ್ಮನ್ನು ನಾವು ಅಟ್ಲೀಸ್ಟ್ ಮಾರ್ಕೆಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲಾಂದರೆ ಒಂದು ಪ್ರೊಫೆಷನಲ್ ಗ್ರೋತು, ಒಂದು ಏನಂತೀರ ವಿಸಿಬಿಲಿಟಿ ಸಿಗೋದು ಭಾರಿ ಟಫ್ ಅಂತ. ತಾವು 10 ಪಾಯಿಂಟ್ಸ್ ಹೇಳಿದ್ರಿ ಸರ್, 3 ಹೇಳಿದ್ರಿ, ಸ್ವಲ್ಪ ಕಂಟಿನ್ಯೂ ಮಾಡ್ಬೋದಾ ಸರ್? ಇವಾಗ ನೆಕ್ಸ್ಟ್ ಪಾಯಿಂಟ್ ತೊಗೋಬೇಕು ಅಂದರೆ ಅಥೆಂಟಿಸಿಟಿ ಇರಬೇಕು. ಏನು ಅಥೆಂಟಿಸಿಟಿ ಅಂದರೆ ಯಾವುದೇ ಪ್ರಾಡಕ್ಟು ಅಥವಾ ಸರ್ವಿಸಸ್ನ ನೀವು ಜನಕ್ಕೆ ತಲುಪಿಸುವಾಗ ಆ ಪ್ರಾಡಕ್ಟು ಸರ್ವಿಸಸ್ಸು ನೀವು ಏನು ಹೇಳ್ತೀರೋ ಅದಕ್ಕಿಂತ ಹೆಚ್ಚು ಕ್ವಾಲಿಟಿ ಕೊಡೋಂಗಿರಬೇಕು. ಅವ್ನ ಕಸ್ಟಮರ್ ನಿಮ್ಮನ್ನ ಟ್ರಸ್ಟ್ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ನೀವು ಸುಮ್ಮನಿದ್ದನ್ನ ಅವ್ನ ಕಸ್ಟಮರ್ ನಿಮ್ಗೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡ್ತಾನೆ. ನೀವು ಮೂಮೆಂಟ್ ಅವ್ನಿಗೆ ಹೆಂಗಾರ ಮಾಡಿಬಿಟ್ಟು ಒಳ್ಳೆ ಚೆನ್ನಾಗಿ ಮಾತಾಡಿ ನೀಟಾಗೆಲ್ಲ ನೋಡಿಕೊಂಡು ಅವ್ನು ಸೇಲ್ ಮಾಡಿಬಿಟ್ಟು ಪ್ರಾಡಕ್ಟ್ ಸರಿ ಇಲ್ಲ, ನೀವು ಏನೇನು ಮಾತು ಕೊಟ್ಟರೆ ಕಮಿಟ್ಮೆಂಟ್ ಕೊಟ್ಟರೆ ಫುಲ್ಫಿಲ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ, ಸೇಲ್ಸ್ ಕ್ಲೋಸ್ ಆಗಿರ್ಬೋದು. ಬಟ್ ಲಾಂಗ್ ಟರ್ಮಲ್ಲಿ ನಿಮ್ಮ ರೆಪ್ಯುಟೇಷನ್ ಬಿದ್ದೋಗುತ್ತೆ. ಸೊ ಅಥೆಂಟಿಸಿಟಿ ಇನ್ ಯುವರ್ ಸರ್ವಿಸಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಎಲ್ಲ ಕಂಪ್ನಿ ಕೊಲ್ಯಾಪ್ಸ್ ಯಾಕಾಗಿರೋದು ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಬೂಮಲ್ಲಿ ಹೊಂಟೋಗುತ್ತೆ, ಬಟ್ ಆಮೇಲೆ ಕೊಲ್ಯಾಪ್ಸ್ ಆಗುತ್ತೆ. ಯಾಕೆ ಅಂದರೆ ಅವ್ರು ಏನು ಮಾರ್ಕೆಟಿಂಗ್ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ ಅದ್ರ ತಕ್ಕಾಗೆ ನಮ್ಮ ಕಮಿಟ್ಮೆಂಟ್ಗಳು ಇರಲ್ಲ. ಸೊ ಇದನ್ನು ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ, ವಿಲ್ ಬಿಕಮ್ ಎ ಪವರ್ಫುಲ್ ಇನ್ಫ್ಲೂಯೆನ್ಸರ್. ಇನ್ಫ್ಲೂಯೆನ್ಸರ್ ಅಂದರೆ ಏನು ಅಂದರೆ, ಇವಾಗ ನಾನು ಮಾರ್ಕೆಟಿಂಗ್ ನೋಡೋಣ ತಿಳ್ಕೊಳ್ಳಿ, ಹರೀಶ್ ಅವ್ರು ಹೇಳಿದ ಮೇಲೆ ಕ್ಲೋಸ್, ಕಸ್ಟಮರ್ ಮತ್ತೆ ಅವನು ಸೆಕೆಂಡ್ ಒಪಿನಿಯನ್ಗೆ ಹೋಗ್ಬಾರ್ದು. ಅವನು ಯಾಕೆ ಸೆಕೆಂಡ್ ಒಪಿನಿಯನ್ ಹೋಗಲ್ಲ ಅಂದರೆ ನಮ್ಗಳ ಪರ್ಸ್ನಾಲಿಟಿ ಹಂಗಿರಬೇಕು. ಪರ್ಸ್ನಾಲಿಟಿ ಅಂದರೆ ಇನ್ನೊಂದು ವಿಚಾರ ಹೇಳ್ತೀನಿ. ನಾನು ಹಿಂಗೆ ಮೊನ್ನೆ ಯಾರೋ ಒಬ್ಬರು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಂಗೆ ಕಲಿಸಿದ್ರು. ಯೂಟ್ಯೂಬಲ್ಲಿ ಡ್ರೆಸ್ ಕೋಡ್ ಬಗ್ಗೆ ಇತ್ತು. ಅಂದರೆ ಮಾರ್ಕೆಟಿಂಗ್ ಸೇಲ್ಸಲ್ಲಿ ಡ್ರೆಸ್ ಕೋಡ್ ಇಂಪಾರ್ಟೆಂಟ್, ಅಥವಾ ಎನಿ ಫೀಲ್ಡು ಡ್ರೆಸ್ ಕೋಡ್ ಇಂಪಾರ್ಟೆಂಟು. ಆಮೇಲೆ ಕ್ವಾಲಿಟಿ ಪ್ರೆಸ್ಡ್ ಆಗಿರಬೇಕು, ಆಮೇಲೆ ಮೇಕಪ್ಪು ಎಲ್ಲನೂ ಮೆನ್ಷನ್ ಮಾಡಿದರು. ಒಂದು ವಿಚಾರ ಹೇಳ್ತೀನಿ, ಜಸ್ಟ್ ನನ್ನ ಒಂದು ಪರ್ಸ್ನಲ್ ಅನಿಸಿಕೆ, ಅದು ಇರಬಾರ್ದು ಅಂತಿಲ್ಲ ನಾನು, ಬಟ್ ಮ್ಯಾಗ್ನೆಟ್ ಆಗಿರಬೇಕು ಅಂದಿದ್ದು ನಾನು ಡ್ರೆಸ್ಸಲ್ಲ, ನಿಮ್ಮ ಒಳಗಡೆ ಇರುವಂಥ ಆ್ಯಟಿಟ್ಯೂಡ್ ಪ್ಲೇ ಮೇಜರ್ ರೋಲ್. ನಮ್ಮ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಅವ್ರ ಎರಡೇ ಜೊತೆ ಬಟ್ಟೆ, ಡ್ರೆಸ್ ಕೋಡ್ ಇದ್ದಿಲ್ಲ. ಮಹಾತ್ಮ ಗಾಂಧೀಜಿಯವರು ಡ್ರೆಸ್ ಕೋಡ್ ಏನಿಲ್ಲ, ಸಿಂಪಲ್ ಕಾದಿದ್ದು ಹಾಕೊಳ್ಳೋರು. ನಮ್ಮ APJ ಅಬ್ದುಲ್ ಕಲಾಂ ಗೂಗಲಲ್ಲಿ ಹೋಗಿ ಅವ್ರದ್ದು ಸೇಮ್ ಸೂಟ್ ಪದೇ ಪದೇ ಹಾಕೊಂಡವ್ರೆ, 4 ಸೂಟ್ ಇದ್ದಿದೆ ಅವ್ರ ಹತ್ರ. ಯಾರೂ ಡ್ರೆಸ್ ಕೋಡ್ ಇಟ್ಕೊಂಡಿದ್ದಿಲ್ಲ. ನೀವು ಇನಿಷಿಯಲ್ ನಾನೇನು ಗೊತ್ತಾ, ಪರ್ಸನಲಾಗಿ ಯಾರು ತುಂಬ ಡ್ರೆಸ್ ಮಾಡ್ಕೊಂಡ್ರೆ ಬ್ರ್ಯಾಂಡೆಡ್ ಹಾಕೊಂಡಿದ್ದಾನೆ, ಮೈಯೆಲ್ಲ ಗೋಲ್ಡ್ ಹಾಕೊಂಡಿದ್ದಾನೆ, ಕಾರಲ್ಲಿ ಇಳ್ದ ಅಂದರೆ ಅವನ ಹತ್ರ ಹುಷಾರಾಗಿ ಇರ್ತೀನಿ ನಾನು. ಯಾಕಂದರೆ ಅವನು ನೋಡಿ ಇಂಪ್ರೆಸ್ ಮಾಡೋಕ್ಕೆ ಹೋಗ್ತಾನೆ. ಅವ್ನು ನೋಡಿ ಇಂಪ್ರೆಸ್ ಆಗಬಾರ್ದು, ವ್ಯಕ್ತಿತ್ವ ನೋಡಿ ಇಂಪ್ರೆಸ್ ಆಗಬೇಕು. ಸೊ ಇಲ್ಲಿ ನೀವು ಮಾರ್ಕೆಟಿಂಗ್ ಸೇಲ್ಸಲ್ಲಿ ನಿಮ್ಮ ವ್ಯಕ್ತಿತ್ವ ಹೆಂಗಿರಬೇಕು ಅಂದರೆ, ನೀವು ಏನು ಹೇಳ್ತಿರೋ ಆ ಕಮಿಟ್ಮೆಂಟ್ಗೆ ನೀವು ಬದ್ಧರಾಗಿರಬೇಕು. ಯಾಕೆ ಅಂದರೆ ಅವ್ನು ನಿಮ್ಮ ನಂಬಿದ್ದಾನೆ, ಕರ್ಮ ಎಲ್ಲ ಆ್ಯಕ್ಟ್ ಆಗುತ್ತೆ. ಆ ನಂಬಿಕೆನ ನೀವು ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲದೆ ನಾವು ನೇಚರ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಅಂದರೆ, ಕಸ್ಟಮರ್ ನಿಮ್ಗೆ ಎಲ್ಲೆಲ್ಲಿಂದನೋ ಬರೋಕ್ಕೆ ಶುರು ಮಾಡ್ತಾರೆ. ಅವನ ಥ್ರೂ ಬರದೇ ಹೋದ್ರೂ ಹೆಂಗೋ ಬಂದೇ ಬರ್ತಾರೆ ನಿಮ್ಮ ಹತ್ರ. ದಟ್ ಈಸ್ ದಿ ಪವರ್. ಇಲ್ಲೇನಲ್ಲ, ಸ್ಪಿರಿಚುವಲ್ ಆಗಿನೇ ಇರಬೇಕು. ಇದ್ರೆ ಮಾತ್ರ ಸರ್. ಎನಿ ಫೀಲ್ಡು ನಾವು ಕರ್ಮ ಥಿಯರಿ ಮೇಲೆ ಹೋದರೆ ಸಕ್ಸಸ್ ಅಂತೂ ಗ್ಯಾರಂಟಿಡು. ಸೊ ಇಲ್ಲೇನಾಯಿತು, ನಾವು ಒಂದೊಂದೇ ಅಂತ ಎಷ್ಟು ಪಾಯಿಂಟ್ಸ್ ಆಯ್ತಂತೆ, 4 ಪಾಯಿಂಟ್ಸ್ ಆಯಿತು. ಇಲ್ಲಿ ನಮ್ಮ ಮಾರ್ಕೆಟಿಂಗಲ್ಲಿ ವೆರಿ ವೆರಿ ಇಂಪಾರ್ಟೆಂಟು ನಾಲೆಜ್ ಆಫ್ ದಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ನಿಮ್ಮ ನಾಲೆಜ್ ಇಲ್ಲ ಅಂದರೆ ಇಟ್ ವಿಲ್ ಬಿ ವೆರಿ ವೆರಿ ಚಾಲೆಂಜಿಂಗ್. ಅದಕ್ಕೋಸ್ಕರ ತುಂಬ ವರ್ಕ್ ಮಾಡಬೇಕು, ಟ್ರೈನಿಂಗೂ ತಗೋಬೇಕು, ಪ್ರಾಡಕ್ಟ್ ನಾಲೆಜನ್ನು ತಗೋಬೇಕು. ಅವೆರಡನ್ನ ತಗೊಂಡು ಅವ್ರಿಗೆ ಏನು ಬೇಕು ಅನ್ನೋದು ನಾವು ತಿಳ್ಕೊಬೇಕು. ಇಲ್ಲಿ ಇನ್ನೊಂದೇನು ಗೊತ್ತಾ, ನನ್ನ ಪ್ರಾಡಕ್ಟ್ ಸೇಲ್ ಮಾಡ್ಕೋಬಾರ್ದು, ಅವ್ನ ರಿಕ್ವೈರ್ಮೆಂಟ್ ಏನು ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಏನು, ಆ ಕಸ್ಟಮರ್ ರಿಕ್ವೈರ್ಮೆಂಟು ನಾವು ಫುಲ್ಫಿಲ್ ಮಾಡ್ತೀವ, ದೆನ್ ಯು ಹ್ಯಾವ್ ಟು ಪ್ಲೇಸ್ ದಟ್. ಇಲ್ಲಾಂದರೆ ಮಾಡ್ಕೋಬೇಡಿ. ಏನಕ್ಕೆ ಅಂದರೆ ಕಸ್ಟಮರ್ಗೆ ಬೇರೆ ರಿಕ್ವೈರ್ಮೆಂಟ್ ಇರುತ್ತೆ. ನಾನು ನನ್ನ ಪ್ರಾಡಕ್ಟ್ ಏನೋ ಇಲ್ಲ ಅವ್ನಿಗೆ ಫೋರ್ಸ್ ಮಾಡಿಬಿಟ್ಟು ಪದೇ ಪದೇ ಫೋನ್ ಮಾಡಿ, ನಮ್ಮ ಫೋನ್ಗಳು ಬರ್ತಾ ಇರುತ್ತೆ. ಈ ಸ್ಪ್ಯಾಮ್ ಇತ್ತೀಚೆಗೆ ಎಷ್ಟು ಬರ್ತಾ ಇದೆ ಅಂದರೆ, ನಮ್ಮ ಬೇಡ ಅಂತೀವಿ, ರಿಜೆಕ್ಟ್ ಮಾಡ್ತೀವಿ, ಮತ್ತೆ ಫೋನ್ ಮಾಡಿ, ಸರ್ ದಯವಿಟ್ಟು ತೊಗೊಳ್ಳಿ ಸರ್, ದಯವಿಟ್ಟು ಸರ್ ಟಾರ್ಗೆಟ್ ಇದೆ ಸರ್ ತೊಗೊಳ್ಳಿ. ಭಿಕ್ಷೆ ಬಿಡಬಾರ್ದು. ಏನಾಗುತ್ತೆ ಗೊತ್ತಾ, ಕಂಪ್ನಿ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಆ ಥರ ಮಾಡ್ಕೋಬೇಡಿ, ಫಾಲೋ ಅಪ್ ಮಾಡಬೇಡಿ.
ಅವನು ನಿಮಗೆ ಫಾಲೋ ಅಪ್ ಮಾಡೋಂಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ನಾಲೆಜ್ ಕೊಡಬೇಕು, ಅವಾಗ ಮಾತ್ರ ಸಾಧ್ಯ. ಹಿಂಗೆ ನೆಕ್ಸ್ಟ್ ಪಾಯಿಂಟ್ಸ್ಗಳು ಹೇಳ್ತೀನಿ ನಾನು. ಸರ್, ತಾವು ಹೇಳಿದ ಒಂದು ಪಾಯಿಂಟ್ ಇನ್ನೊಂಚೂರು ಡೈಸೆಕ್ಟ್ ಮಾಡ್ಬೋದಾ ಸರ್? ಅಂದ್ರೆ ಇವಾಗ ಏನಾಗುತ್ತೆ, ಟಾರ್ಗೆಟ್ಸ್ ಇರುತ್ತೆ ಸರ್, ಸೇಲ್ಸ್ ಟಾರ್ಗೆಟ್ಸ್ ಇರುತ್ತೆ. ಏನಿದೆ ಫುಲ್ಲು ಟ್ರೂತ್ಫುಲ್ ಆಗಿ ಹೋದ್ರೆ, ಈಗ ತಾವು ಹೇಳ್ದಂಗೆ ಕಸ್ಟಮರ್ ಸೆಂಟ್ರಿಕ್ ಆಗಿ ಹೋದ್ರೆ ಟಾರ್ಗೆಟ್ಸ್ ರೀಚ್ ಮಾಡಕ್ಕಾಗಲ್ಲ. ಸೇಲ್ಸ್ ಅಂದ್ರೆ ಸ್ವಲ್ಪ ಓವರ್ ಎಕ್ಸಾಜರೇಷನ್, ಸ್ವಲ್ಪ ಇದು ಅನ್ನೋದು ಒಂದು ಯೂನಿವರ್ಸಲ್ ಇರೋದು. ಒಬ್ಬ ಸೇಲ್ಸ್ ಮ್ಯಾನ್ ಆಗಿದ್ದಾನೆ ಅಂದ್ರೆ ಅವನ್ನ 2-4 ಹೇಳಕ್ ಅಬಿಲಿಟಿ ಇದೆ ಅಂತಾನೆ ಅರ್ಥ. ಬಟ್ ಅದಿಲ್ಲದೆ ಇರಂಗೆ ಹೆಂಗೆ ಸರ್ ಮತ್ತೆ ಟಾರ್ಗೆಟ್ಸ್ ಎಲ್ಲ ಮೀಟ್ ಮಾಡೋದು? ಇಲ್ಲಿ ಏನಾಗುತ್ತೆ ಗೊತ್ತಾ, ಸ್ಟೋರಿ ಟೆಲ್ಲಿಂಗ್ ಮಾಸ್ಟರ್ ಆಗಬೇಕು. ಸ್ಟೋರಿ ಟೆಲ್ಲಿಂಗ್ ಮಾಸ್ಟರ್ ಏನಕ್ಕೆ ಅಂದರೆ, ಜನ ಇಷ್ಟಪಡೋದು ನೀವು ಹೆಂಗೆ ಪ್ರೆಸೆಂಟೇಷನ್ ಕೊಡ್ತೀರಾ, ಆ ಸ್ಟೋರಿ ಅಥೆಂಟಿಕ್ ಇರಬೇಕು, ಅವ್ನಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಬೇಕು. ಅಂದರೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ತಗೊಂಡು ಈ ವ್ಯಕ್ತಿ ಹಿಂಗೆ ಆಗಿದೆ, ಬೆನಿಫಿಟ್ ಆಗಿದೆ ಅನ್ನೋದು ನಮಗೆ ವಿತ್ ಅಥೆಂಟಿಸಿಟಿ ಟೆಸ್ಟಿಮೋನಿ ಕೊಟ್ಟರೆ ಅವನಲ್ಲಿ ಎಸ್ ಹೌದು ಅಂತ. ಸೊ ಸ್ಟೋರಿ ಟೆಲ್ಲಿಂಗ್ ಮಾಸ್ಟರ್, ಕೆಲವೊಬ್ರು ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರುತ್ತೆ. ಸೊ ಮಿರರ್ ಮುಂದೆ ನಿಂತು ಪ್ರಾಕ್ಟೀಸ್ ಮಾಡಬೇಕು, ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಅಂದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ, ನಾನು ಮಾತಾಡೋದಕ್ಕೆ ಸರಿ ಇದೆಯೋ ಸರಿ ಇಲ್ವೋ, ಫಿಸಿಕಲ್ ಆಗಿ ನಾನು ಸರಿಯಾಗಿ ರೆಪ್ರೆಸೆಂಟ್ ಮಾಡ್ತಿದ್ದೀನೋ ಇಲ್ವೋ. ಈ ಟ್ರೈನಿಂಗ್ನ ನೀವು ತಗೊಂಡು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ನೋಯಿಂಗ್ ಈಸ್ ನಾಟ್ ಡೂಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಎಸ್ಪೆಷಲಿ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಡೈಲಿ ಒಬ್ಬರೊಬ್ಬರು ಒಂದೊಂದು ಥರ ಮೀಟ್ ಮಾಡ್ತಿರ್ತೀರ. ನಿಮ್ಗೆ ಬರೋ ಅಷ್ಟು ನಾಲೆಜು ಯಾರಿಗೂ ಬರೋಲ್ಲ. ಯಾಕೆ ಅಂದರೆ ಒಬ್ಬೊಬ್ಬ ವ್ಯಕ್ತಿನ ಒಂದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ನಾಲೆಜಲ್ಲಿ. ಅವ್ನು ಕೇಳೋ ಪ್ರಶ್ನೆಗಳಿಗೆ ನೀವು ಎಲ್ಲದಕ್ಕೂ ಉತ್ತರ ಕೊಡಬೇಕು. ಆಮೇಲೆ ಇನ್ನೊಂದು ಮಾರ್ಕೆಟಿಂಗಲ್ಲಿ ಕ್ವಶನ್ಸ್ ಕೇಳಬೇಕು. ಅವ್ನು ಕ್ವಶನ್ಸ್ ಎಷ್ಟು ಉತ್ತರ ಕೊಡ್ತಿರ್ತಾನೆ ನಿಮ್ಮಲ್ಲಿ ಕ್ಯಾಚ್ ಮಾಡ್ತಾ ಇರಬೇಕು. ನಿಮ್ಗೆ ಏನು ನಾಲೆಜ್ ಇದೆ, ಏನು ನಾಲೆಜ್ ಇದೆ. ಯಾಕಂದ್ರೆ ಇವತ್ತು ವಿಪರೀತ ನಾಲೆಜ್ ಇದೆ. ನೀವು ಯಾವುದೇ ಪ್ರಾಡಕ್ಟ್ ಸರ್ವಿಸ್ ಬಗ್ಗೆ ಮಾತಾಡೋ, ಅವ್ನು ಗೂಗಲಲ್ಲಿ ಎಲ್ಲ ನೋಡ್ಬಿಡ್ತಾನೆ, ಯೂಟ್ಯೂಬಲ್ಲಿ ನೋಡ್ಬಿಡ್ತಾನೆ, ಸ್ಟಡಿ ಮಾಡಿಬಿಟ್ಟೆ ಅವ್ನು ಕೇಳ್ತಿರ್ತಾನೆ. ಸೊ ನೀವೇ ಕ್ವಶನ್ ಹಾಕೋ, ನಾಲೆಜ್ ಇದೋ ಇಲ್ವೋ ಅಂತೆಲ್ಲ ತಿಳ್ಕೊಂಡು ಆ ಒಂದು ಮೂಮೆಂಟಲ್ಲಿ ಜಡ್ಜ್ಮೆಂಟ್ ಇದೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟು. ಆ ಜಡ್ಜ್ಮೆಂಟ್ನ ತಗೊಂಡು ದೆನ್ ಯು ಹ್ಯಾವ್ ಟು ಗಿವ್ ಆನ್ಸರ್. ಸೊ ಇಲ್ಲಿ ಏನು ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡ್, ಒಂದೊಂದೇ ಪಾಯಿಂಟ್ಸ್ಗಳು ಇನ್ಕ್ಲೂಡ್ ಆಗ್ತಾ ಹೋಗ್ತಿದೆ. ಪ್ರೆಸೆನ್ಸ್ ಆಫ್ ಮೈಂಡ್ ಹೆಂಗಿರಬೇಕು ಅಂದರೆ, ಕರೆಂಟ್ ಸಿನಾರಿಯೋ ಏನಿದೆ, ಆ ವ್ಯಕ್ತಿ ಬ್ಯಾಕ್ಗ್ರೌಂಡು, ಮತ್ತು ಇನ್ಸ್ಟ್ಯಾಂಟಾಗಿ ಆ ಮೂಮೆಂಟ್ ಹೋದಾಗ ಅವ್ನು ನೋಡ್ಬಿಟ್ಟು ನೀವು ಜಡ್ಜ್ ಮಾಡಬೇಕು. ನನ್ನ ಪ್ರಾಡಕ್ಟ್ ತೊಗೊಳ್ಳೋ ಕೆಪಾಸಿಟಿ ಅವ್ನಿಗೆ ಇದೆಯೋ ಇಲ್ವೋ ಅಂತ. ಹೆಂಗೆ ಜಡ್ಜ್ ಮಾಡ್ತೀರಾ? ಎಸ್, ಇಲ್ಲಿ ಅವನ ಡ್ರೆಸ್ ಕೋಡನ್ನು ಅಲ್ಲಿ ಬರುತ್ತೆ, ಅವ್ನ ಬ್ಯಾಕ್ಗ್ರೌಂಡ್ ಬರುತ್ತೆ, ಅವ್ನು ಮಾತಾಡೋ ಶೈಲಿಲಿ ಗೊತ್ತಾಗುತ್ತೆ. ಅವನ್ನೆಲ್ಲ ನೋಡಿ ಈ ಕೆನ್ ಯು ಅಫೋರ್ಡ್ ಇಟ್ ಆರ್ ನಾಟ್. ಆ ಜಡ್ಜ್ಮೆಂಟ್ ಕೆಪಾಸಿಟಿ ನಿಮ್ಗೆ ಯಾವಾಗ ಬರುತ್ತೆ ಅಂದರೆ, ವೆನ್ ಆರ್ ಮೀಟಿಂಗ್ ಮೆನಿ ಪೀಪಲ್. ಇನ್ನೇ ಡೇ ನೋಡಿ 10 ಜನ ಮೀಟ್ ಮಾಡಿದ್ರೆ ಒಂದು ಕನ್ವರ್ಷನ್ ಆದರೆ ಸೂಪರ್ ಸಕ್ಸಸ್. ನಮ್ಮಲ್ಲಿ ಏನಾಗುತ್ತೆ ಅಂದರೆ 10 ಜನನೂ ಫೇಲ್ಯೂರ್ ಆಗುತ್ತೆ, ನೆಕ್ಸ್ಟ್ 10 ಹಂಗೆ ಫೇಲ್ಯೂರ್ ಆಗ್ತಿರುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಇಲ್ಲಿ ಎಷ್ಟು ರಿಜೆಕ್ಷನ್ ಫೇಲ್ಯೂರ್ ಆದಾಗ ನಾವೇನು ಮಾಡ್ಬೇಕಾಗಿರೋದು, ಎಲ್ಲ ಮಿಸ್ಟೇಕ್ ಮಾಡಿದೆ, ಕಸ್ಟಮರ್ ಸರಿ ಇಲ್ಲ ಅನ್ಬಾರ್ದು. ಮಾರ್ಕೆಟಿಂಗ್ ಸೇಲ್ಸಲ್ಲಿ ಏನಾಗುತ್ತೆ ಅಂದರೆ, ಜನ ಕಷ್ಟಪ್ಪ ಇವತ್ತು, ಜನ ಸರಿ ಇಲ್ಲ, ಆಮೇಲೆ ರಾಂಗ್ ಇನ್ಫಾರ್ಮೇಷನು. ನೆಕ್ಸ್ಟ್ ಏನು ಮಾಡ್ತಾರೆ, ಪ್ರಾಡಕ್ಟ್ ಸರಿ ಇಲ್ಲಪ್ಪ, ಸರ್ವಿಸ್ ಸರಿ ಇಲ್ಲ, ನಾವು ಇದನ್ನೆಲ್ಲ ಸರ್ವಿಸ್ ಕೊಡಿದ್ರೆ ಕಷ್ಟ. ಇದೆಲ್ಲ ಪ್ರಾಬ್ಲಮ್ ನನ್ನಲ್ಲಿದೆ, ನಾನೆಲ್ಲೋ ತಪ್ಪು ಮಾಡ್ತಾ ಇದ್ದೀನಿ, ನಾನು ಹೆಂಗೆ ರೆಕ್ಟಿಫೈ ಮಾಡೋದು? ಎವ್ರಿ ಟೈಮು ಸೆಲ್ಫ್ ಡೆವಲಪ್ಮೆಂಟ್ ಕಡೆನೇ ಫೋಕಸ್ ಮಾಡ್ತಾ ಇರಬೇಕು. ಈ ಫೀಲ್ಡಲ್ಲಿ ಬಿಟ್ಟರೆ ಇನ್ನು ಯಾವ ಫೀಲ್ಡಲ್ಲೂ ಇಷ್ಟೊಂದು ನಾವು ಸೆಲ್ಫ್ ಡೆವಲಪ್ಮೆಂಟ್ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಮಾರ್ಕೆಟಿಂಗಲ್ಲಿ ನಾವು ನೆವರ್ ಎವರ್ ಕಂಪೇರ್ ವಿತ್ ಅದರ್ ಪ್ರಾಡಕ್ಟ್. ನೋಡಿ ಸರ್, ಆ ಪ್ರಾಡಕ್ಟ್ಗಿಂತ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ, ಅಥವಾ ಆ ಸರ್ವಿಸ್ಗಿಂತ ನಮ್ಮ ನೆವರ್ ಎವರ್ ಕಂಪೇರ್. ನಂದೇನು ಅಷ್ಟು ಮಾತಾಡಬೇಕು, ಒಂದು ಪಾಯಿಂಟ್. ಸೆಕೆಂಡು, ಅವನು ಎದುರುಗಡೆ ಇರೋರ್ಗಂಡು ಸರ್, ಅವ್ರು ಎದುರುಗಡೆ ಅವ್ರು ಇವ್ರು ತೊಗೊಂಡ್ರು ಸರ್, ಆ ಕಂಪ್ನಿಯವ್ರು ತೊಗೊಂಡ್ರು, ಡೋಂಟ್ ಟೆಲ್ ಇಟ್. ಇದು ಜನ ಇದು ಮಾಡ್ತಾರೆ, ಟೆಂಪ್ರರಿ ಸೇಲ್ಸ್ ಅವೆಲ್ಲನ. ಯು ಹ್ಯಾವ್ ಟು ಬಿಲ್ಡ್ ಎ ರಿಲೇಷನ್ಶಿಪ್. ಹೌ ಟು ಬಿಲ್ಡ್ ಎ ರಿಲೇಷನ್ಶಿಪ್? ಅವನ್ನ ಅಪ್ರಿಷಿಯೇಟ್ ಮಾಡ್ಬೇಕು. ಅವ್ನು ಏನೇ ಕೇಳೋ, ಸರ್ ಸಖತ್ ನಾಲೆಜ್ ಇದೆ ಸರ್. ಯಾವುದೇ ವ್ಯಕ್ತಿಗೆ ಎದುರುಗಡೆ ನಾವು ಅಪ್ರಿಷಿಯೇಟ್ ಮಾಡಿ ಅವ್ನು ಲಿಫ್ಟ್ ಮಾಡಿದಾಗ ಯು ವಿಲ್ ಫೀಲ್ ಹ್ಯಾಪಿ ಆ್ಯಂಡ್ ಪ್ರೌಡು. ಅವ್ನು ಖುಷಿ ಕೊಡಿಸ್ಬೇಕು. ಖುಷಿ ಕೊಟ್ಟಾದ್ಮೇಲೆ ಅವನು ಮಾತಾಡುವಾಗ ನಾವು ಇಂಟರ್ಫಿಯರ್ ಆಗಬಾರ್ದು, ಸುಮ್ಮನೆ ಕೇಳಿಸ್ಕೋಬೇಕು. ಯಾಕಂದರೆ ಅವನು ಕಸ್ಟಮರ್ ಇಸ್ ಕಿಂಗು, ಕೇಳಿಸ್ಕೋಬೇಕು. ಅವ್ನು ರಾಂಗ್ ಹೇಳ್ತಿದ್ದಾನ, ಹಂಗೂ ಸುಮ್ಮನೆ ಇರಬೇಕು. ಆಮೇಲೆ ಹುಷಾರಾಗಿ ಅವ್ನಿಗೆ ಎಜುಕೇಟ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ನೆಕ್ಸ್ಟು ಟೈಮ್ ಮ್ಯಾನೇಜ್ಮೆಂಟ್. ಅವನೊಂದು ಟೈಮ್ ಕೊಡ್ತಾನೆ ಅಪಾಯಿಂಟ್ಮೆಂಟು, ಆ ಟೈಮ್ ಶಾರ್ಪಾಗಿರ್ಬೇಕು. ಅದು ಬಿಫೋರ್ 5 ಮಿನಿಟ್ಸ್ ಇರಬೇಕು. ಯು ಶುಡ್ ನೆವರ್ ವೆಯ್ಟ್ ಫಾರ್ ಅಸ್. ಅಟ್ ದಿ ಸೇಮ್ ಟೈಮ್ ನಾನು ಹೋದಾಗ ಅವ್ನು ಟೈಮ್ ಕೊಟ್ಟಿರ್ತಾನೆ, ಬಟ್ ಅವನ್ನ ವೆಯ್ಟ್ ಮಾಡಿಸ್ತಾನೆ. ಪೇಷನ್ಸ್. ಮಾರ್ಕೆಟಿಂಗಲ್ಲಿ
ಪೇಷನ್ಸ್ ಆ್ಯಂಡ್ ಪರ್ಸಿವರೆನ್ಸ್ ವೆರಿ 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 ಇಂಪಾರ್ಟೆಂಟ್. ಎಷ್ಟು ನೀವು ಪೇಷನ್ಸ್ ಪರ್ಸಿವರೆನ್ಸ್ ಇಡ್ತೀರೋ ಅಷ್ಟೇ ನಿಮ್ಗೆ ಗ್ರೋತ್ ಆಗುತ್ತೆ. ಯಾಕಂದರೆ ಫೌಂಡೇಶನ್ ಇದೆಯಲ್ಲ, ಆ ಫೌಂಡೇಶನ್ ಸ್ಟ್ರಾಂಗು ಇಂಥ ಒಂದು ಕ್ವಾಲಿಟಿ. ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಬೇಸ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಫೀಲ್ಡ್ ಆಫ್ ಮಾರ್ಕೆಟಿಂಗ್. ನಮ್ಮಲ್ಲಿ ಬಂದಾಗ ಸ್ಟ್ರೆಸ್ ಏನಕ್ಕೆ ಬರುತ್ತೆ ಅಂದರೆ ಈಗೋ ಪ್ರಾಬ್ಲಮ್ ಆಗ್ಬಿಡ್ತೈತೆ. ಅವ್ನು ನಂಗೆ ಹಿಂಗೆ ಅಂದ್ಬಿಟ್ಟ, ರಿಜೆಕ್ಷನ್ ಆಗ್ತೈತೆ. ಮಿಸ್ಟೇಕ್ ಇಲ್ಲ, ನಂದೇ ಪ್ರೆಸೆಂಟೇಷನ್ ಹೆಚ್ಚು ಕಮ್ಮಿ ಆಗಿರ್ತೈತೆ. ಸೊ ಅಲ್ಲಿ ಒಂಥರ ಎಫೆಕ್ಟ್ ಈಗೋ ಪ್ರಾಬ್ಲಮ್ ಆಗ್ಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ರೆ ಬೇಸ್ಡ್ ಆನ್ ದಟ್ ನೀವು ನೆಕ್ಸ್ಟ್ ಡೇ ಹೋದ್ರೂ ಅಥವಾ ಆಮೇಲೆ ಹೋದ್ರು ಮತ್ತೆ ಮಾರ್ಕೆಟ್ ರಿಸಲ್ಟ್ಸ್ ಮತ್ತೆ ಫೇಲ್ಯೂರ್ ಆಗುತ್ತೆ. ಬಿಕಾಸ್ ಅವರ ಎನರ್ಜಿ ಇರುತ್ತಲ್ಲ, ಯಾವತ್ತು ಅಷ್ಟೇ ನೆಕ್ಸ್ಟ್ ಡೇ ಹೋಗುವಾಗ ನಾವು ಮತ್ತೆ ಹಳೇದೆಲ್ಲ ನೆನ್ನೆ ಡಿಲೀಟ್ ಮಾಡಿಬಿಡ್ಬೇಕು. ಮತ್ತೆ 2 days ಮೈ ಡೇ ಐ ಆಮ್ ಗೋಯಿಂಗ್ ಟು ವಿನ್. ಆ ಮೈಂಡ್ ಸೆಟ್ಟಲ್ಲೇ ನಾವು ಹೋದಾಗ 100% ಸೇಲ್ಸ್ ಆಗೇ ಆಗುತ್ತೆ. ಇವತ್ತು ಟೋಟಲ್ ಆಗಿ ತಾವು ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಬಗ್ಗೆ ಎಜುಕೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ವ್ಯೂವರ್ಸ್ಗೆ. ಬೇರೆ ಯಾವ ಪಾಯಿಂಟ್ ಉಳಿದಿದೆ ಸರ್? ನೋಡಿ, ನಾನು ಹೇಳುವಾಗ ಫ್ಲೋಲ್ಲಿ ಹೋಗ್ಬಿಟ್ಟು ನಾನು ಎಪಿಸೋಡ್ನ ನೀವು ನೀಟಾಗಿ ನೋಡಿ 10 ಪಾಯಿಂಟ್ಸು. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟು, ರೆವಲ್ಯೂಷನರಿ ಥಿಂಕಿಂಗ್ ಬೇಕು. ಇಲ್ಲಿ ಏನಾಗಿದೆ, ಅವ್ನು ಹೆಂಗೆ ಮಾಡ್ತಾನೋ ಅದೇ ಟೈಪ್ ಮಾಡೋಕ್ಕೆ ಹೋಗ್ತೀವಿ. ಇವತ್ತು ಯಾರೋ ಒಬ್ಬರು ಒಂದು ಹೋಟೆಲ್ ಓಪನ್ ಮಾಡಿದ್ರು, ಚೆನ್ನಾಗಿ ಮಾರ್ಕೆಟಿಂಗ್ ಮಾಡೋಕ್ಕೆ ಸೇಲ್ಸ್ ಮಾಡಿದ್ರು, ಸೇಮ್ ಕಾಪಿ ಕೆಟ್ ಇನ್ನೆಲ್ಲರೂ ಶುರು ಮಾಡಿಬಿಡ್ತಾರೆ. ಇವತ್ತು ನಮ್ಮ ಮಾರ್ಕೆಟಲ್ಲಿ ಏನಾಗಿದೆ ಗೊತ್ತಾ, ಕಾಪಿ ಆ್ಯಂಡ್ ಪೇಸ್ಟ್. ಇಟ್ ವಿಲ್ ನಾಟ್ ವರ್ಕ್. ರೆವಲ್ಯೂಷನರಿ ಥಿಂಕಿಂಗ್ ಇದು ನಾನು ಹೆಂಗೆ ಕೊಡ್ತೀನಿ ಎಕ್ಸಾಂಪಲ್ ಅಂದರೆ, ಮಹಾತ್ಮ ಗಾಂಧೀಜಿ ಭೂಮಿ ಆದಾಗಿಂದ ಅಹಿಂಸೆ ಮುಖ್ಯನ, ಫ್ರೀಡಮ್ ಸಿಗುತ್ತೆ, ರೆವಲ್ಯೂಷನರಿ ಥಿಂಕಿಂಗ್. ಸೆಕೆಂಡ್ ಪಾರ್ಟು, ಡ್ರೆಸ್ ಕೋಡು, ಶೂಟು ಬುಟ್ಟಲ್ಲಿರುವಂಥ ವ್ಯಕ್ತಿ ಅಡ್ವೊಕೇಟ್ ಆಗಿದ್ದವರು ಡ್ರೆಸ್ ಕೋಡ್ ಚೇಂಜ್ ಮಾಡ್ರು, ರೆವಲ್ಯೂಷನರಿ ಥಿಂಕಿಂಗು. ಮೂರನೇದು, ಬಟ್ಟೆಗಳು ಸ್ವದೇಶಿ ಮೂಮೆಂಟು ಸುಟ್ಟಾಕಿದ್ರು, ರೆವಲ್ಯೂಷನರಿ ಥಿಂಕಿಂಗ್. ನರೇಂದ್ರ ಮೋದಿಜಿಯವ್ರು ಏನು ಮಾಡ್ತಾರೆ, ಅವ್ರದ್ದೆಲ್ಲ ಥಿಂಕಿಂಗು ರೆವಲ್ಯೂಷನರಿ ಥಿಂಕಿಂಗು. ಸೊ ನೀವು ಯಾವುದೇ ಪ್ರಾಡಕ್ಟ್ ಆಗಲಿ ಸರ್ವಿಸಸ್ ಆಗಲಿ ಟ್ರೆಡಿಷ್ನಲ್ ಅಪ್ರೋಚ್ ಮಾಡಬೇಡಿ. ಯಾರು ಎಲ್ಲಿ ಥಿಂಕ್ ಮಾಡೋದು ನಿಲ್ಲಿಸಿದ್ದಾರೋ ಅಲ್ಲಿಂದ ಥಿಂಕಿಂಗ್ ಶುರು ಮಾಡಬೇಕು. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ವಿಪರೀತ ನಾಲೆಜ್ ತೊಗೊಬೇಡಿ. ಯೂಟ್ಯೂಬು ಸೋಷಿಯಲ್ ಮೀಡಿಯಾದೆಲ್ಲ ನಾಲೆಜ್ ತೊಗೊಂಬಿಟ್ಟು ಇದು ಮಾತ್ರ ಏನು ಮಾಡೋಕೆ ಮರ್ತೇ ಹೋಗ್ಬಿಡ್ತೀರಿ ನೀವು. ಆ ಕೇವಾಸ್ ಅಂತೀವಲ್ಲ, ಕನ್ಫ್ಯೂಷನಲ್ಲಿ ಸಿಗಾಕೊಂಡ್ಬಿಡ್ತೀರ. ಆದಷ್ಟು ಬಿ ಜಿನ್ಯೂನ್, ಬಿ ಹೂ ಯು ಆರ್, ಬಿ ವಾಟ್ ಯು ಆರ್. ಆಮೇಲೆ ಇವತ್ತು ಏನಾಗುತ್ತೆ ಗೊತ್ತಾ, ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನೀವು ಯೂಟ್ಯೂಬ್ ನೋಡಿದಾಗ ಪರ್ಸ್ನಾಲಿಟಿ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಔಟರ್ ಪರ್ಸ್ನಾಲಿಟಿ ಎಲ್ಲ ಬೇಕಾದ್ರೆ ಇನ್ನರ್ ಗಟ್ಸ್ ಇರಬೇಕು. ಐ ಹ್ಯಾವ್ ಟು ಡೂ ಇಟ್. ಆ ಗಟ್ಸ್ ಯಾವಾಗ ಬರುತ್ತೆ, ಥರ್ಸ್ಟ್ ಇರಬೇಕು. ಆ ಥರ್ಸ್ಟ್ ಹೆಂಗಿರುತ್ತೆ ಅಂದರೆ, ನಾನು ಇದನ್ನು ಮಾಡಲೇಬೇಕು ಅನ್ನೋದು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದು ನೀವು ಸೆಲ್ಫ್ ಟಾರ್ಗೆಟ್ ಹಾಕೋಬೇಕು. ಸೊ ಈ ಮಾರ್ಕೆಟಿಂಗ್ ಸೇಲ್ಸ್ ಇದೆಲ್ಲ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನೀವೇನಾರು ಇದ್ದು ಅಂದರೆ ಈ ಫೀಲ್ಡ್ ಬಿಟ್ಟು ಬೇರೆ ಕಡೆ ಹೋಗ್ಬೇಡಿ. ಇನ್ಯಾರು ಕೆರಿಯರ್ ನೋಡ್ತಿದ್ದೀರಾ, ಅರ್ಲಿ ರಿಟೈರ್ಮೆಂಟ್ ಬೇಕಾ, ತುಂಬ ದುಡ್ಡು ಮಾಡಬೇಕಾ, ಇಡೀ ಪ್ರಪಂಚ ರೌಂಡ್ ಹೊಡಿಬೇಕಾ, ನೀವು ಏನೇ ಮಾಡ್ಬೇಕಂದ್ರೂ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಒಂದೇ ಫೀಲ್ಡ್ ಇರೋದು. ಇವಾಗ ನಮ್ಮಲ್ಲೂ ರಿಕ್ರೂಟ್ಮೆಂಟ್ ನಡೀತಿದೆ ನಮ್ಮ ಐಸ್ ಟಿ ವಿಲಿ. ನಾನು ಬಂದಾಗ ಫೈರ್ ಇರೋನೇ ನಾನು ರಿಕ್ರೂಟ್ ಮಾಡ್ತಿರೋದು. ಬಿಕಾಸ್ ದಿಸ್ ಈಸ್ ಮೋಸ್ಟ್ ಅಡ್ವೆಂಚರಸ್ ಆ್ಯಂಡ್ ಪ್ಯಾಷನ್ ಓರಿಯೆಂಟೆಡ್ ಫೀಲ್ಡ್. ನನಗೆ ಇನ್ನೊಂದು ಇದರಲ್ಲಿ ತಾವು ಹೇಳಿದ್ರಿ ಸರ್, ಬೆಳಗ್ಗೆ ಎದ್ದು ಒಂದು ರೊಟೀನ್ ಇಟ್ಕೊಳ್ಳಿ, ಆದಷ್ಟು ಬೇಗ ಎದ್ದೇಳಿ. ಸ್ಪಿರಿಚುವಾಲಿಟಿ ಹೇಳಿದ್ರಿ ಸರ್, ಸ್ಪಿರಿಚುವಲ್ಗೂ ಸೇಲ್ಸ್ಗೂ ಎಲ್ಲಿಂದ ಹೆಂಗೆ ಸರ್ ಅದು? ಸರ್, ಸ್ಪಿರಿಚುವಲಿಟಿ ಅಂದ್ರೇನಲ್ಲಿ ಮೈಂಡ್ ಸೆಟ್, ರಿಚುವಲ್ ಅಂತ ಇಟ್ಕೋಬೇಕು. ನಾವು ಡೈಲಿ ಇಮೋಷ್ನಲ್ ಟರ್ಬುಲೆನ್ಸ್ ಆಗ್ತಾ ಇರುತ್ತೆ. ಎಲ್ಲಿ ಇಮೋಷನಲ್ ಟರ್ಬುಲೆನ್ಸ್ ಅಂದರೆ ಟಾರ್ಗೆಟ್ ಹಾಕ್ಕೊಳ್ತೀರ. ನಾವು ಕೃಷ್ಣ ಹೇಳ್ದಂಗೆ ನೀವು ಟಾರ್ಗೆಟ್ ಹಾಕ್ಕೊಂಡು ಕರ್ಮ ಮಾಡಬೇಕು, ಇದೇ ರಿಸಲ್ಟ್ ಸಿಗಬೇಕು, ಅಲ್ಲಿ ಪ್ರಾಬ್ಲಮ್ ಮಾಡ್ತೀವಿ. ಸೊ ಸ್ಪಿರಿಚುವಲ್ ಆಗಬೇಕು. ನೀವು ಕರ್ಮ ಮಾಡಿದ್ರೆ ನಂಗೆ ಈ ರಿಸಲ್ಟ್ ಸಿಗಬೇಕು, ಅದು ವರ್ಕೌಟ್ ಆಗಲ್ಲ, ಸ್ಪಿರಿಚುವಲ್ ಆಗಬೇಕು. ಎರಡನೇದು, ಡೈಲಿ ರೂಟೀನಲ್ಲಿ ಕಮ್ ವಾಟ್ ಮೈಂಡಲ್ಲಿ ಒಂದು ತಿಳ್ಕೊಳ್ಳಿ, ಎದುರುಗಡೆಯಲ್ಲೂ ದೇವರಿದ್ದಾನೆ, ಅಲ್ಲೂ ದೇವ್ರು ವಾಸ ಆಗಿದ್ದಾರೆ. ಯಾವುದೇ ವ್ಯಕ್ತಿ ಮೀಟ್ ಮಾಡಿದ್ರು, ನಾನು ಎಲ್ಲೇ ಹೋದ್ರೂ ನಿಮ್ಮನ್ನು ನೋಡ್ತೀನಿ, ಶಿವ ವಾಸ ಇದ್ದಾರೆ, ಶಿವನ್ ನೋಡ್ತೀನಿ. ದೇವರು ಅಂತ ನೋಡಾದ್ಮೇಲೆ ಅವ್ನು ಬೈಲಿ, ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅವ್ನಿಗೆ ಹೆಂಗೆ ಇದು ಮಾಡಿದ್ರು ತಲೆಗೆ ಹಾಕೊಳ್ಳಲ್ಲ. ಸ್ಪಿರಿಚುವಲ್ ಓರಿಯೆಂಟೆಡ್ ಮೈಂಡೇ ಇರಬೇಕು. ಇದಿತ್ತು ಅಂದರೆ ಫಿಸಿಕಲಿ ಮೆಂಟಲಿ ನಾವು ಯಾವುದೇ ಟ್ರೌಮಾದಲ್ಲಿ ಸಿಗಾಕೊಳ್ಳಲ್ಲ, ಇಮೋಷ್ನಲ್ ಟರ್ಬುಲೆನ್ಸ್ ಆಗಲ್ಲ, ಖುಷಿಯಿಂದ ಇರ್ತೀವಿ, ಲವ್ಕಿಯಿಂದ ಇರ್ತೀವಿ. ಯಾಕೆ ಅಂದರೆ ನಾನು ಸ್ಪಿರಿಚುವಲ್ ಆ್ಯಂಗಲಲ್ಲಿ ಇದನ್ನು ಮಾಡಿ ಸಕ್ಸಸ್ ಮಾಡಿ ಬರೋ ದುಡ್ಡು ಇಟ್ ವಿಲ್ ಗೋ ಫಾರ್ ದಿ ಕಂಪ್ನಿಗೆ ಹೋಗ್ತಾರೆ, ಕಂಪ್ನಿ ಡೆವಲಪ್ ಆಗುತ್ತೆ. ಇವೆಲ್ಲಕ್ಕೂ ಸ್ಪಿರಿಚುವಲ್ ಮೈಂಡ್ ಸೆಟ್ ಬೇಕು. ವಾ ಸರ್, ಸಖತ್ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಅಂದರೆ ಆ ಸ್ಪಿರಿಚುವಲ್ ಮೈಂಡ್ ಸೆಟ್ ಇಟ್ಕೊಂಡ್ರೇನೆ ಸೇಲ್ಸ್ ಒಂದೇ ಅಲ್ಲ, ಲೈಫಲ್ಲೇ ಒಂದು ಸಕ್ಸಸ್ ಆಗೋದಂದ್ರೆ ಸ್ಪಿರಿಚುವಲ್ ಮೈಂಡ್ ಸೆಟ್ ಇದ್ದಾನೆ ಅಂತ.
ಸರ್ ಇನ್ನೂ ತುಂಬಾ ಆಕ್ಚುಲಿ ನಿಮ್ಮನ್ನು ಕೇಳೋದಿದೆ, ತುಂಬಾ ಡೀಪ್ ಡಿಸ್ಕಷನ್ಸ್ ಇದೆ, ಬಟ್ ಇವತ್ತಿನ ನಮ್ಮ ಸಂಚಿಕೆಯ ಸಮಯ ಮುಗ್ದಿದೆ. ಸೊ ಇವತ್ತಿನ ಯುವರ್ ಚಾಯ್ಸ್ ಒಂಥರ ಮಾರ್ಕೆಟಿಂಗ್ ಸ್ಪೆಷಲ್ ಅಂತಾನೆ ಹೇಳ್ಬೋದು ಇವತ್ತಿನ ಸಂಚಿಕೆ. ಹರೀಶ್ ಸರ್ ಮತ್ತೊಮ್ಮೆ ತುಂಬಾ ಧನ್ಯವಾದಗಳು ಇವತ್ತಿನ ಸಂಚಿಕೆಗೆ. ನಮಸ್ಕಾರ, ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ನಾವು ಹೇಳ್ತೀವಿ ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫೇ ಚೇಂಜ್ ಆಗುತ್ತೆ ಅಂತ. ಬೇರೆ ಎಲ್ಲೂ, ಯಾವ ಸ್ಕೂಲಲ್ಲೂ, ಯಾವ ಡಿಗ್ರಿಯಲ್ಲೂ ಇಲ್ಲಿ ಸಿಗೋ ರೇಂಜ್ ಆಫ್ ನಾಲೆಡ್ಜ್ ಅಂದ್ರೆ ಒಂದು ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಅಲ್ಲಿ ನಾವ್ ಹೆಂಗಿದ್ರೆ, ನಾವ್ ಏನು ಮಾಡಿದ್ರೆ ಸೂಪರ್ ಸಕ್ಸಸ್ ಅಲ್ಲ, ಸೂಪರ್ ಸಕ್ಸಸ್ ಆಗೋದು ಹೆಂಗೆ ಅನ್ನೋ ಒಂದು ಫಾರ್ಮುಲಾನ ಇವತ್ತು ಹರೀಶ್ ಸರ್ ಹೇಳಿದ್ದಾರೆ. ನಿಮಗೆ ಮಾರ್ಕೆಟಿಂಗ್ ಫೀಲ್ಡ್ ಅಂತಲ್ಲ, ಬೇರೆ ಯಾವುದೇ ಫೀಲ್ಡ್ ಅಲ್ಲಿ ಡು ಯು ವಾಂಟ್ ಟು ಬಿ ದ ಬೆಸ್ಟ್, ನಿಮಗಿಲ್ಲ ಏನಾದ್ರು ಸಮಸ್ಯೆ ಇದೆ, ನೀವು ಓವರ್ಕಮ್ ಮಾಡಬೇಕಾ, ಹರೀಶ್ ಸರ್ನ ಟ್ರೈನಿಂಗ್ ಕೋರ್ಸಸ್ ಇಸ್ ದಿ ಓನ್ಲಿ ವೇ. ಕೆಳಗೆ ಕಾಣುವ ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ದಯವಿಟ್ಟು ಕರೆ ಮಾಡಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ. ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ. ಧನ್ಯವಾದಗಳು.